ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. 15 ಡೇಸ್ ಮಾರ್ನಿಂಗ್ಗೆ ನಮ್ಮ ಭಟ್ರು ನಾಷ್ಟ ಮಾಡ್ತಾಯಿದ್ರು ಮತ್ತು ನಮ್ಮ ಬ್ಲ್ಯಾಕಿಗೆ ಏನೋ ಡೈಲಾಗ್ ಹೊಡಿತಾಯಿದ್ರು. ಏನೇನು ಅಂತ ಗೊತ್ತಿಲ್ಲ. ಆಯುಧ ಪೂಜೆ ಇದ್ದ ಕಾರಣಕ್ಕೆ ನಾನು ಮಾರ್ನಿಂಗ್ ಹೊರಟು ಕಾಫಿ ಕುಡ್ಕೊಂಡು ನಮ್ಮ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು. ಅಣ್ಣ ಯಾಕೋ ಮೂಡ್ ಆಫ್ ಆಗಿ ಏನೋ ಬ್ರದರ್ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಅವಳೊಬ್ಬರು ಫೋನ್ ಪಿಕ್ ಮಾಡ್ತಾಯಿಲ್ಲ ಅಂತನೋ ಏನು ಫುಲ್ ಡಲ್ ಅಲ್ಲವನೇ ಮಾರ್ನಿಂಗ್ಗೆ. ಅಣ್ತಮ್ಮ ಆಯುಧ ಪೂಜೆಗೆ ದುಡ್ಡು ಕಲೆಕ್ಟ್ ಮಾಡು ಅಂದರೆ ಒಳ್ಳೆ ಅತ್ತಾಗಿತ್ತಾಗೋ ತಿರ್ಗಾಡ್ಕೊಂಡು ಒಳ್ಳೆ ಶೋ ಆಫ್ ತೋರಿಸ್ತಾನೆ ಎಲ್ಲಗಾನು. ಮತ್ತು ನಮ್ಮ ಆಯುಧ ಪೂಜೆಗೆ ಎಲ್ಲ ಪ್ರಿಪ್ರೇಷನ್ ಮಾಡಬೇಕಿತ್ತು. ಸ್ವಲ್ಪ ಹುಡುಗರೆಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ರು, ನಾನು ಸಪೋರ್ಟ್ ಕೊಟ್ಟೆ. ಇಲ್ಲೊಬ್ಬ ಇದ್ದಾನೆ, ಹವೆ ಬೆಳೆಸು ಅಂದರೆ ಇಲ್ಲೊಬ್ಬ ಗಡ್ಡೆ ಬೆಳೆಸ್ಕೊಂಡು ಶೋ ಆಫ್ ಕೊಡ್ತಾವನು. ಹವ ಬೆಳೆಸ್ಕೊಂಡ್ರೆ ಗಡ್ಡ ಬೆಳೆಸ್ಕೊಂಡವನೆ ಮಚ್ಚಿಡ್ದ 9 ವರ್ಷ ಆಯ್ತು ಅವನು. ನಾನು ನೋಡ್ರೆ ಹೆವಿ ಬಿಲ್ಡಪ್ ಕೊಟ್ಟಿದ್ದೀನಿ, ಇಲ್ಲಿ ನೋಡ್ರೆ ಅಣ್ಣ ಪರಕೆ ತಗೊಂಡು ಕಸ ಗುಡಿಸ್ತಾ ಇದ್ದಾನೆ. ಎಂತ ನನ್ನ ಮಗ ಇವನು. ಅಂತೂ ಇಂತೂ ಹುಡುಗರೆಲ್ಲ ಪ್ರಿಪ್ರೇಷನ್ ಮಾಡ್ತಿದ್ರು. ನಮ್ಮ ಕ್ಲಾಸ್ ಹುಡುಗಿರು ಸ್ವಲ್ಪ ರಂಗೋಲಿ ಬಿಡ್ತಾಯಿದ್ರು. ಮತ್ತು ಜೂನಿಯರ್ಸ್ ಕರ್ಕೊಂಬಂದು ಆ ಹುಡುಗಿಗೆ ಒಬ್ಬಳೇ ಬಿಡ್ತಿದ್ಲು ಅಂತ ಹೊಸಿ ಹೆಲ್ಪ್ ಮಾಡಲಿ ಅಂತ ಜೂನಿಯರ್ಸ್ ಕರ್ಕೊಂಬಂದೆ. ಪಾಪ ಅವರು ತುಂಬ ಹೆಲ್ಪ್ ಮಾಡಿದ್ರು ನಮಗೋಸ್ಕರ. ಮತ್ತು ನಾನು ಏನು ಮಾಡೋದು ಅಂದ್ಬಿಟ್ಟು ಹೆಲ್ಪ್ ಮಾಡೋದು ಅಂದ್ಬಿಟ್ಟು ಎಲ್ಕ ಸಿಸ್ಟಮ್ಗೆ ನಾಮ ಹೊಡ್ಕೊ ಬಂದೆ. 1 ರೆಡ್ 2 ವೈಟ್ ಎಳ್ಕೊಂಡು ಮತ್ತು ನಮ್ಮ ಸ್ಟಾಫ್ ಮಾತಾಡ್ಸೋದು. ಜಯಮಸಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಇವತ್ತು. ಪೂಜೆ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಆಯುಧ ಪೂಜೆಗೆ ನಮ್ಮ ಸರ್ರು ಏನಾರ ಬೋನಸ್ ಕೊಡ್ತಾರೆ ಅನ್ಕೊಂಡ್ರೆ ಸ್ಪೀಡ್ ಕೊಟ್ಟರು. ಹಾಗೆ ನಮ್ಮ ಸೀನಿಯರ್ಸ್ ಜೊತೆ ಸ್ಟೆಪ್ ಹಾಕೊಂಡು ಎಂಜಾಯ್ ಮಾಡ್ಕೊಂಡು ಮತ್ತೆ ಒಬ್ಬ ಕನ್ನಮ್ ಸ್ಟೈಲ್ ಅಂತ ನೋಡ್ಕೊಬನ್ನಿ ಯಾವ ಥರ ಡ್ಯಾನ್ಸ್ ಮಾಡ್ತಾಯಿದ್ದೀವಿ ಅಂತ. ಒಳ್ಳೆ ಕ್ರೇಜಿಯಾಗಿ ಎಂಜಾಯ್ ಮಾಡ್ಕೊಂಡು ಮತ್ತು ಸ್ಪೀಕರು ಮತ್ತು ಟೇಬಲ್ಸು ಎಲ್ಲಿಂದ ಯಾವ ಡಿಪಾರ್ಟ್ಮೆಂಟ್ ತಂದಿದ್ದೋ ಜವಾಬ್ದಾರಿ ತಗೊಂಡಿದ್ದು ನಾನೇ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಸಪೋರ್ಟ್ ಬೇಕೇ ಬೇಕು. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ. ನಾಳೆ ಸಿಗುವ, ಬಾಯ್.